ಸ್ನೇಹಿತರೆ, ನಮಗೆಲ್ಲ ಸಾಲು ಮರದ ತಿಮ್ಮಕ್ಕ ಗೊತ್ತು. ಅವರ ಗಂಡನ ಮನೆಯ ಊರಾದ ಹುಲಿಕಲ್ನಲ್ಲಿ ಸಾಲು ಮರಗಳನ್ನು ನೆಟ್ಟು ವಿಶ್ವವಿಖ್ಯಾತರಾದವರು ಅವರು. ಅವರಿಗೆ ಸರ್ಕಾರ ಕಟ್ಟಿಸಿಕೊಟ್ಟ ಮನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹುಲಿಕಲ್ನಲ್ಲಿದೆ. ಈಗ ಅವರು ಬೆಂಗಳೂರಿನಲ್ಲಿ ಸರಕಾರಿ ಆತಿಥ್ಯದಲ್ಲಿರುವುದರಿಂದ ಈ ಹುಲಿಕಲ್ ಮನೆ ಈಗ ಬಾಗಿಲು ಹಾಕಿಕೊಂಡಿದೆ. ಇಂಥ VVIPಯ ಕುರಿತಾಗಿ ಅವರ ಊರ ಜನ ಏನು ಹೇಳುತ್ತಾರೆ ಎಂದು ನೀವು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಏನು ನೀರು ಇದು ಕಡ್ಡಿ ಎಟ್ಟಿ ಮಾಡಿಲ್ಲ, ಎಲ್ಲ ಅವ್ರು ಯಜಮಾನ ಮಾಡಿದ ಕೆಲಸ. ಏನೋ ಯಮ್ಮನಿಗೆ ಅವ್ರು ಯಾರೋ ಫಾರೆಸ್ಟ್ನವ್ರು ಬಂದು ಮಾಡಿಕೊಟ್ರು, ಯಮ್ಮನ ಹೆಸರಿಗೆ ಮಾಡಿಕೊಟ್ಟವ್ರು ಅಷ್ಟೇ. ಅವರು ಏನು ಕೂಲಿ ಕೆಲಸ ಮಾಡ್ತಿದ್ದಾರೆ, ಮೊದಲು ಬಂಡೆ ಮೇಲೆ ಜಲಿ ಹೊಡೆಯೋರು. ಅಯ್ಯ, ಯಜಮಾನಿಗೆ ಊಟನೇ ಹಾಕಿಲ್ಲ, ಇನ್ನೂ ಅವ್ನು ಸಾಯ್ತಾನೆ ಇರಲಿಲ್ಲ, ಬಂದಿದ್ದೇವ್ರೆ ಊಟ ಇಲ್ದೇನೆ ಸತ್ತ. ನಮ್ಮನೆಗೆ ಸತ್ತಿದ್ದ, ಅವ್ರ ಮನೆಗೆ ಸಾಯಿರೋದಿಲ್ಲ. ನಾವೇ ಸ್ಥಿತಿ ಮಾಡಿದ್ದೆವು. ಹೌದಾ? ನಾವೇಮ ಸ್ಥಿತಿನೂ ಮಾಡಲಿಲ್ಲ. ಹೌದು. ನೀವೇನಾಗಬೇಕು ಅವರಿಗೆ? ಮೊಮ್ಮಗ ಆಗ್ಬೇಕು. ಅವ್ರ ಮೊಮ್ಮಗ ನೀವು ಅಲ್ವಾ? ನಿಮ್ಮ ಹೆಸರು ಏನು ಹೇಳಿದ್ರಿ? ಕದ್ರಯ್ಯ. ಹೌದಾ? ಓಹೋ, ಹಾಗಾದ್ರೆ ಈ ಮರ ಎಲ್ಲ ಅವ್ರು ನೆಟ್ಟದ್ದಲ್ಲವಾ? ಇಲ್ಲ. ಹೌದಾ? ಗಂಡ ಮಾಡಿದ್ವಿ. ಗಂಡ ಮಾಡಿದ್ದ? ಓಹೋ. ಹಾಂ, ನಾವು ಸಪೋರ್ಟ್ಗೆ ಕಡ್ಡಿಗಳು ಕಡಿಯೋಕ್ಕೆ ಕಡ್ಕೊಂಬಂದು ಉಣಕ್ಕೆ ನಾನು ಸಪೋರ್ಟ್ ಮಾಡಿ. ಹೌದಾ? ಯಾರು ಅವ್ರ ಗಂಡಿಗೆ? ಗಂಡನಿಗೆ. ಆ ಮನೆ ಕಟ್ಟಿದ್ಯಾರು? ಗೌರ್ಮೆಂಟವರೇ ಕಟ್ಕೊಟ್ರು. ಯಾರು? ಗೌರ್ಮೆಂಟ್ನವ್ರು ಕಟ್ಟಿಕೊಟ್ಟಿದ್ದ. ಈ ಹೆಸರೇನು? ಮುದ್ರಂಗಯ್ಯ ಅಂತ. ಮುದ್ರಂಗಯ್ಯ. ನೀವೇನು ಹೇಳ್ತೀರಿ? ತಿಮ್ಮಕ್ಕ ಮಾಡಿದ್ದಲ್ಲ ಇದು? ಅಲ್ಲ. ಓಹೋ, ಹೌದು. ನಿಮ್ಗೆ ಎಷ್ಟೀಗ ಪ್ರಾಯ? ಹೆಬ್ಬೆಟ್ಟು ಓದಿ ಎಷ್ಟು ವರ್ಷ ಆಗಿದ್ದು. ಹೌದಾ? ಹೆಬ್ಬೆಟ್ಟ ನೀವು? ಹೌದಾ? ನೀವು ಹೆಬ್ಬೆಟ್ಟ? ನಿಮ್ಗೆ ಎಷ್ಟು ಪ್ರಾಯ? ನಮ್ದು 75. 75? ನಿಮಗೆ? 75. ಈಗ ನೀವು ಸಾಲು ಮರ ತಿಮ್ಮಕ್ಕ ಮಾಡಿದ್ದಲ್ಲ ಹಾಗಾದ್ರೆ? ಹೌದಾ? ಯಾವ್ದು ಮಾಡಿದ್ದಲ್ಲ? ಹೌದಾ? ನಿಮ್ಗೇನಾಗಬೇಕು? ನಿಮ್ಗೆ ಅವ್ರ ಅತ್ತೆ ಆಗ್ಬೇಕಾ? ಅತ್ತೆ ಅಂದ್ರೆ ಸೋದರ ಅತ್ತೆ? ಸೋದರ ಅತ್ತೆನೂ ಅಲ್ಲ, ಸೋದರ ಮಾವನ ಹೆಂಡತಿ. ನಿಮ್ಮ ಸೋದರ ಮಾವ ಮಾಡಿದ್ದ? ಹೌದು. ಅವ್ರ ಹೆಸರು ಬಿಕ್ಲಯ್ಯಪ್ಪ. ನೀವೇನೋ ಬೇರೆ ಹೇಳಿದವ? ಹೌದಾ? ಹೌದು. ನೀವೆಲ್ಲ ಕಂಡವ್ರಿದ್ದದ? ಹೌದಾ? ಇಡೀ ಹುಲಿಕಲ್ಲಿಗೆ ಗೊತ್ತು. ಏನು ಮಾಡಿಲ್ಲ ಅಂತ ಇಡೀ ಹುಲಿಕಲ್ಗೆ ಗೊತ್ತು. ಹೌದಾ? ಅಮ್ಮನ ಬಗ್ಗೆ ಯಾರು ಏನು ಹೇಳೋದಿಲ್ಲ. ಯಾರೋ ಬೈಕ್ ಕಳಿಸಿಬಿಡ್ತಾರಾ? ಹೌದಾ? ಇಲ್ಲಿ ಎಷ್ಟು ದಿವಸ ಉಳ್ಕೊಂಡಿದ್ರಿ ಮನೆಗೆ? ಇಲ್ಲ ಈಗ ಯಾರು 2-3 ವರ್ಷ ಆಯ್ತಾರೆ. ಒಂದು 3 ವರ್ಷನೇ ಆಯ್ತು ಹೋಗಿಯಾ? ಮುಂಚೆ ಇಲ್ಲೇ ಇದ್ದಿದ್ರಾ? ಓಹೋ. ಅವ್ರ ಹುಡುಗ ಇದ್ನಲ್ಲ ಜೊತೆಗೆ, ಅವರು ಇಲ್ಲೇ ಇದ್ದಿದ್ರಾ? ಇಲ್ಲ, ಈಗ ಸೇರ್ಕೊಂಡಿದ್ದು? ಈಗ ಮಧ್ಯದಲ್ಲಿ ಬಂದು ಸೇರ್ಕೊಂಡ್ರು. ಹೌದಾ? ಎಲ್ಲ ಫಂಕ್ಷನ್ಗೆ ಹೋಗಿದ್ರು. ಹೌದಾ? ಅಜ್ಜಿ ಆಗಿದ್ರಂತೆ, ಬೇಜಾರ್ತಿತ್ತಂತೆ. ಬಟ್ಟೆ ಹಿಂಡ್ಕೊಂಬಂದು ಕೊಟ್ಟಿದ್ದಕ್ಕೆ ಸಾಕು ಮಗನ್ ಮಾಡ್ಕೊಂಡ್ಬಿಟ್ರು ಅಮ್ಮ ಅಷ್ಟೇ. ಹೌದಾ? ಈಗ ಅವ್ರಿಗೆ ಸರ್ಕಾರದಿಂದ ತುಂಬಾ ಹಣ ಸಿಕ್ಕಿದೆ, ಅದೆಲ್ಲ ಮೊಮ್ಮಗನಿಗೆ? ಎಲ್ಲ ಅವ್ರಿಗೆ ಅಮ್ಮನ ಮಗನೇ ನೋಡಿದ್ರಲ್ಲ ನಾವು. ಅವ್ರಿಗೆ ತಂದೆ ಮನೆ ಊರು ಯಾವುದು? ಇದು ಹೀಗೆ ತಿಮ್ಮಕ್ಕ ಅಮ್ಮನ ಮಗನೇ ನೋಡಿದ್ರು. ಹೌದಾ? ಅಲ್ಲ, ನಿಮ್ಗೇನಾಗಬೇಕಾ? ರಿಲೇಷನ್? ಇಲ್ಲ. ಏನಿಲ್ಲ. ಹೌದಾ? ನಿಮ್ಮ ಹೆಸರು ಏನು ಹೇಳಿದ್ರಿ? ಹನುಮಂತರಾಯ. ನಿಮ್ಗೆ ಅಂಗಡಿಯಾ? ಇಲ್ಲ, 500. ನಮ್ಮ ನೆಕ್ಕೇನಹಳ್ಳಿ. ಹೌದಾ? ಪಕ್ಕ ಎಂತ ಹಳ್ಳಿ? ನಕ್ಕೇನಹಳ್ಳಿ. ಹೌದಾ? ಏನೋ ಅವಳಿಗೆ ಅದೃಷ್ಟ ಚೆನ್ನಾಗಿತ್ತು, ಅಮ್ಮನಿಗೆ ಕಳ್ಕೊಂಡು ಹೋಗಿ ಯಾರೋ ತಂದು ಪುಟ್ಟಾಕಿರೋದು ಏನೋ. ಹೌದು. ಈಗ ಇದು ಇಷ್ಟು ದಿವಸ ನೀವೆಲ್ಲ ಯಾರಿಗೆ ಹೇಳಿಲ್ವ ಇದನ್ನ? ಯಾರು ಹೇಳ್ತಾರೆ ಸರ್? ಯಾರಿಗೆ ಗೊತ್ತಿರ್ತದೆ ಇವೆಲ್ಲ ಹಿಂಗಾಗ್ತದೆ ಅಂತ ಹೇಳಿ? ಹೌದು. ಅಲ್ಲ, ಈಗ ಸಾಲು ಮರ ತಿಮ್ಮಕ್ಕನ ಹೆಸರು ಆ ರೀತಿ ಬರುವಾಗ ಇದಲ್ಲ ಅಂತ ನಿಮ್ಗೆ ಗಟ್ಟಿಯಾಗಿ ಹೇಳಲೇ ಇಲ್ಲ? ಇಲ್ಲ, ಯಾರು ಅದನ್ನು ಪ್ರಚಾರ ಮಾಡಿದ್ರೆ ಆದ್ಮೇಲೆ ಬಂದಿದ್ದು ಇವೆಲ್ಲ. ಹಂಗೆ ಹಿಂಗಿದ್ದು ಅವ್ರು ಎಲ್ಲಿದ್ದು ಯಾಕೆ ಬಿದ್ದು ಇಲ್ಲಿವರೆಗೂ ನಾವು ಅಮ್ಮನ ಮಕ್ಕ ನೋಡಿಲ್ಲ ನಾವು. ಅದು ಬೋರ್ಡ್ ಒಳಗೆಲ್ಲ ನೋಡ್ಬೇಕಷ್ಟೇ ನಾವು. ಈ ಊರ ಹೆಸರು? ಹೌದಾ? ಈ ಊರ ಹೆಸರು ಹುಲಿಕಲ್ ಅಂತ. ಹೌದಾ? ಇದು ಯಾವ ಜಿಲ್ಲೆ? ಮಾಗಡಿ ತಾಲೂಕು. ತುಮಕೂರು ಜಿಲ್ಲೆ? ಅಲ್ಲ, ರಾಮನಗರ ಜಿಲ್ಲೆ. ಈಗ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ ಅಲ್ವಾ? ಗ್ರಾಮ ಇದು ಹೋಬಳಿ. ಯಾವ ಹೋಬಳಿ? ಕುದೂರು ಹೋಬಳಿ. ಹುಲಿಕಲ್ ಪೋಸ್ಟ್ ಇದು ಪೋಸ್ಟ್ ಅಲ್ವಾ? ಹುಲಿಕಲ್ ಪೋಸ್ಟ್. ಹೌದು.
ಆಗಲಿ, ನಿಮ್ಮಿಂದ ಸತ್ಯ ಗೊತ್ತಾಯ್ತು. ನೆಟ್ಟಿರ್ಬೋದು ಒಂದು 200 ಮರ ಮೇಲೆ 200-250 ಮರ ನೆಟ್ಟಿರ್ಬೋದು. ಹೌದಾ? ಇಲ್ಲಿಂದ ಅಲ್ಲಿವರೆಗೆ ನೆಟ್ಟಿದ್ದಾರೆ. ಇಲ್ಲಿವರೆಗೂ ನೆಟ್ಟಿದ್ದಾರೆ. ಬೀಚ್ನಲ್ಲಿ ಕ್ರಾಸ್ ಇದೆ ನೋಡಿ, ಬೀಚ್ನಲ್ಲಿ ಕ್ರಾಸ್ ಹಂಗೆ ಟರ್ನಿಂಗ್ ಹಾಂ, ಅಲ್ಲಿಂದ ಇಲ್ಲಿವರೆಗೂ ಅವರೇ ನೆಟ್ಟಿರೋದು. ಅವರೇ ನೆಟ್ಟಿರೋದಾ? ಗಣ್ಣೆ ನೀರು ಹಾಕಿದ್ದು ಅವರೇ? ನೀರು ಹಾಕಿರೋದು ಅವರು. ನಾವು ಇನ್ನೂ ಹುಡುಗರು ಅವಾಗ. ನೀವು ಹುಡುಗರಾಗ? ಅಂದರೆ ಸುಮಾರು ಅಲ್ಲೇ 12-13 ವರ್ಷದ ಹುಡುಗರು ನಾವು. ಹೌದು ಹೌದು ಹೌದು, ಅದೇ ಅಲ್ವಾ? ಹೌದು. ಮತ್ತೆ ಅವ್ರಿಗೆ 100 ವರ್ಷ ಆಗಿದ್ದು 100 ವರ್ಷ ಆಗಿಲ್ಲ? ಆಗಿಲ್ಲ 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 ಅಲ್ಲ? ಆಗಿಲ್ಲ. ಶತಾಯುಷಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇಲ್ಲ. ಕಟ್ಟೇನಹಳ್ಳಿ ಬಿಳಕಲ್ ಬಾರೆ. ಬಾರೆ ಅಜ್ಜಿ ಊರು, ಅಜ್ಜಿ ಊರು, ತಂದೆ ಮನೆ ಊರು. ಗಂಡನ ಮನೆ. ಇದು ಗಂಡನ ಮನೆ ಅಲ್ವಾ? ಹೌದು. ನೆಟ್ಟಿದ್ದು ಇವ್ರಲ್ವಾ? ನೆಟ್ಟಿದ್ದು ಅವ್ರ ಯಜಮಾನ್ರು ಹಾಂ. ಬಿಕ್ಕಲ್ ಚಿಕ್ಕಯ್ಯ ಅಂತ. ಏನು ಏನು? ಬಿಕ್ಕಲ ಚಿಕ್ಕಯ್ಯ. ಬಿಕ್ಕಲ ಚಿಕ್ಕಯ್ಯ. ಚಿಕ್ಕಯ್ಯ, ಬಿಕ್ಕಲ ಚಿಕ್ಕಯ್ಯ. ಚಿಕ್ಕಯ್ಯ. ಚಿಕ್ಕಯ್ಯ, ಹೌದಾ? ಓಹೋ, ನಿಮ್ಗೆ ಅವ್ರು ಗೊತ್ತಿತ್ತಾ? ಚೆನ್ನಾಗಿ ಪರಿಚಯನ? ಅವ್ರನ್ನ ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪನ? ಹೌದಾ? ಯಾರು? ಅದು ಯಾಕೆ ಸಾಲು ಮರ ತಿಮ್ಮಕ್ಕ ಅಂತ ಹೆಸರು ಬಂತು? ಈ ಮರದ್ದು ಯಾರೋ ಕರ್ಕೊಂಡೋಗಿ ಪ್ರಶಸ್ತಿ ಕೊಡ್ತಿದ್ರಲ್ಲ, ಹಾಂ, ಅವಾಗ ಸಾಲು ಮರ ತಿಮ್ಮಕ್ಕ ಅಂತ ಹೆಸರು. ಆ ಯಮ್ಮನ ಹೆಸರು ಚಿಕ್ಕ ತಿಮ್ಮಕ್ಕ. ಚಿಕ್ಕ ತಿಮ್ಮಕ್ಕ, ಹೌದಾ? ಓಹೋ, ನಿಮ್ಮ ಹೆಸರಿಗೆ? ಚಿಕ್ಕ ಗಂಗಯ್ಯ. ಚಿಕ್ಕ ಗಂಗಯ್ಯ. ಅವ್ರ ಮೈದಿನ ಮಗ. ಅವರು ಮೈದ್ನಿ ಮಗನ? ಹೌದಾ? ಕೇಳಿದ್ರಲ್ಲ ಸ್ನೇಹಿತರೆ, ಅವರ ಊರಿನ ಜನರೇ, ಅದರಲ್ಲೂ ಕೆಲವರು ಅವರ ಕುಟುಂಬದ ಸದಸ್ಯರೇ ಹೀಗೆ ಹೇಳುತ್ತಾರೆ. ಎಲ್ಲ ಅವರ ಗಂಡನೇ ಮಾಡಿದ್ದು, ತಿಮ್ಮಕ್ಕ ಏನೂ ಮಾಡಿಲ್ಲ ಎನ್ನುತ್ತಾರೆ. ಅವರು ಹೇಳುವುದು ನಿಜವೇ, ಅಥವಾ ಸಾಲು ಮರದ ತಿಮ್ಮಕ್ಕನಿಗೆ ಸರ್ಕಾರ ನೀಡುತ್ತಿರುವ ಸವಲತ್ತುಗಳನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಹೀಗೆ ಹೇಳುತ್ತಾರಾ? ಯಾವುದಕ್ಕೂ ಒಂದು ತನಿಖೆ ಆದರೆ ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ.